ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ಟಾಯಿತೀಗ ಬೇಗ ಬಾ. ಗಟ್ಟಿ ಮೇಳ ಚಚ್ಚುತ್ತಿರಲು ತಾಳಿ ಕಟ್ಟುವೆ ಬಾರೆ. ತರುಣಣ್ಣ, ಮುಂಚೆ ಕಾಮಿಡಿ ಕಿಲಾಡಿ ನಡಿಬೇಕಾದ್ರೆ ಎಷ್ಟೊತ್ತು ಪ್ಯಾಕಪ್ ಆಗೋದು ಅನ್ಕೋವು, ಇವಾಗ ಯಾಕಾದ್ರೂ ಪ್ಯಾಕಪ್ ಆಗುತ್ತೋ ಅನ್ಕೋತಾ ಇದೀವಣ್ಣ ಈ ಹುಡುಗಿರ ಜೊತೆ ಸೇರ್ಕೊಂಡು. ಅಣ್ಣ, ಗಜನಿಪುರಕ್ಕೆ ಹೆಣ್ಣು ನೋಡಕ್ ಬಂದಿದ್ದೀನಿ ಅಣ್ಣ. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರಿದ್ದೀರಾ? ನಮ್ಮ ಮನೇಲಿ ಯಾರು ಇಲ್ಲ, ಬನ್ನಿ. ಮಾಮ, ನಿನ್ ಮಗನ್ ನೋಡಕ್ ಬಂದಿರೋ ಗಂಡು ನಾನೇ. ತೆಗೆದು ಎಡ್ದಾಗ ಹೊಡೆದು ಬಿಡ್ತೀನಿ. ಯಾವ ಮಗಳು ನನಗಿರೋದು ಮಗ ಕಣಲೇ. ಅಲ್ಲ, 24/7 ಬಾರಿದೆ. ಹಂಗಾರೆ ನಿಮ್ ಮಗಳ ಮದ್ವೆ ಮಕ್ಕದೇ ಬರ ಇಲ್ಲೇ ನನ್ ಮಗನೇ. ನೋಡೋ ನೋಡೋ, ಇದೇ ಕಣೋ ನನ್ನ ಮುದ್ದು ಬಂಗಾರ ಮಗು. ಓದಿ ಕೇಳ್ತಾ ಇದ್ದಂಗಿಲ್ವೇ? ನೋಡ, ಇವನು ಕಣ ನನ್ ಮಗ. ಏ, ಎಲ್ಲ ಕನ್ಫ್ಯೂಸ್ ಆಗಿ ಬಂದಿದೀವಿ. ಹೋಗ, ನಡಿವ ನಡಿವ ಒಳಗೆ. ಏನಣ್ಣ ಇದು, ಯಾವ್ದೋ ರಾಂಗ್ ಅಡ್ರೆಸ್ ಕೊಟ್ಬಿಟ್ಟಿದ್ರಿ. ಅಣ್ಣ, ರಾಂಗ್ ಅಡ್ರೆಸ್ ಕೊಟ್ಟು ಒಳ್ಳೆ ಕೆಲಸನೇ ಮಾಡಿದ್ರಿ. ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಠೂ ಬಿಟ್ಟಿದೆ. ನೋಡಿ, ನೀವೇನಾದ್ರೂ ನನ್ನ ಮದುವೆ ಆಗೋಕೆ ಅಂತ ಒಪ್ಕೊಂಡ್ರೆ ಚಾನೆಲ್ಗೆ ಇಂಪ್ಲೂಯೆನ್ಸ್ ಮಾಡಿ ನೀವೇ ವಿನ್ ಆಗೋ ತರ ಮಾಡ್ತೀನಿ. ಏನಂತೀರಾ? ಒಪ್ಕೊಳ್ಳಿ, ಒಪ್ಕೊಳ್ಳಿ. ಯಾರು ತೈತದೋ ದಿತ್ತಾ ಕೊಡದಿನ ತೈತ ತೈತ ದಿತ್ತಾ ಕೊಡ ತಿನ್ನಾರೆ. ಹಲೋ, ನೀನ್ ಯಾರು? ಓ, ನನ್ನ ಮಗಳು. ಸರ್, ನಿಮ್ ಮಗಳನ್ನ ಮದುವೆ ಆಗೋಕ್ ಬಂದಿದ್ದೀನಿ, ಕೊಡಿ ಸರ್. ಏನ್ ಕೊಡ್ಬೇಕು? ಮಗಳನ್ನ. ಪರವಾಗಿಲ್ಲ, ಹುಡುಗಸಿ ಚೆನ್ನಾಗವನೆ. ಓಕೆ, ನೋಡಮ್ಮ, ಹುಡುಗ ಇಷ್ಟ ಆದ್ನೇನಮ್ಮ? ನಿಮ್ಗಿಷ್ಟ ಆದ್ರೆ ನನ್ಗೂ ಇಷ್ಟ. ಓಕೆ ಓಕೆ, ಹುಡುಗಿನ ಒಪ್ಪಾಯ್ತು, ಹುಡುಗನ ಒಪ್ಪಾಯ್ತು. ಅವಳೆ ಹೆಂಡತಿ ಎಂಗೇಜ್ಮೆಂಟ್ ಮಾಡು. ಉಂಗ್ರ ಕೊಡು. ಈಗ ಎಂಗೇಜ್ಮೆಂಟ್ ಮಾಡ್ಬಿಡ್ತೀವಿ, ಆಯ್ತಾ? ಓ, ಸರಿ ಸರಿ, ಬೇಗ 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 ಕೊಡು. ಹ್ಯಾಪಿ ಎಂಗೇಜ್ಮೆಂಟ್, ಹ್ಯಾಪಿ ಎಂಗೇಜ್ಮೆಂಟ್, ಹ್ಯಾಪಿ ಹಳ್ಳಿ ಅಂದ್ರೆ ಈಗ ತಾನೇ ಎಂಗೇಜ್ಮೆಂಟ್ ಆಗಿದೆ. ಮದುವೆ ಆದ್ಮೇಲೆ ಇವೆಲ್ಲ ಇರ್ತದಲ್ವ? ಒಂದ್ಸರಿ ಇಲ್ಲ ಹಳ್ಳಿ ಅಂದ್ರೆ ಹೋಗಿ ದೊಡ್ಡ ಕರ್ಕೊಂಡ್ ಬನ್ನಿ, ಹೋಗಿ. ಎಕ್ಸ್ಕ್ಯೂಸ್ ಮೀ. ಬೇಬಿ ಬೇಬಿ ಅಂತ ಕರಿ. ಹಣ ಹಣ, ಇವಾಗ ತಾನೇ ಎಂಗೇಜ್ಮೆಂಟ್ ಆಗೈತೆ, ನನಗೆ ತಡಿಕಾಯ್ತಿಲ್ಲ. ನಮ್ಮ ಹುಡುಗಿಗೆ ಒಂದೇ ಒಂದು ಕಿಸ್ ಹೊಡೆದ್ಬಿಟ್ಟು ಹೊಂಟಾಯ್ತೀನಿ ಅಣ್ಣ. ಇಲ್ಲೇ ಮಲಗವಳೆ, ಮನೆ ಗೊತ್ತಾಗ್ಬಾರ್ದು, ಇಲ್ಲೇ ಅವಳೆ. ತೈತದೋ ದಿತ್ತೋ ಕೊಡೋದಿನ ತೈತ ತೈತ ದಿತ್ತೋ. ನನ್ ತೀಲ ಹಾಳು ಮಾಡ್ತಾವ್ನೆ. ನಾನಂತವನಲ್ಲ ಸರ್. ಅಲ್ಲ, ನಿಮ್ಗೆ ಮಗಳಿದ್ದಲ್ವಾ? ಅಯ್ಯೋ ಅತ್ತೆ, ನೀನ್ ಅಲ್ಲಿದ್ದಲ್ವಾ? ನನ್ಗಿರೋದು ಒಬ್ಬನೇ ಮುದ್ದಾದ ಏಕೈಕ ಸುಪುತ್ರ. ನೀನ್ ಯಾವನು ಗೊತ್ತಿಲ್ಲ, ಹೋಗಲೇ. ಅಯ್ಯೋ, ನೀವ್ ಇಲ್ಲ ಹೆಂಗ್ ಬಂದ್ರಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. Harshit, you are under arrest. ಉಷಾ ಅನ್ನೋ ಹುಡುಗಿ ಮೇಲೆ ಅಟೆಂಪ್ಟ್ ಮಾಡಿರೋ ಚಾರ್ಜಸ್ ಮೇಲೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಸತ್ಯ, ನಿನಗೆ ಬಂದಿರೋ ಕಂಪ್ಲೇಂಟ್ ಸುಳ್ಳಮ್ಮ. ಇದರಲ್ಲಿ ನನ್ನ ಮಗನ ತಪ್ಪೇನೂ ಇಲ್ಲ. ನಿನಗೇ ಗೊತ್ತಲ್ಲ ಈಗಿನ ಕಾಲದಲ್ಲಿ ಹುಡುಗಿರು ಶ್ರೀಮಂತರ ಹುಡುಗರಿಂದ ಹೇಗೆ ಬೀಳ್ತಾರೆ ಅಂತ. ಆದ್ರೆ ಅದಕ್ಕೂ ಈ ಕೇಸ್ಗೂ ಸಂಬಂಧ ಇಲ್ಲ. ನಿಮ್ಮ ಮಗ ತಪ್ಪು ಮಾಡಿದಂತ. ಕಾರ್ತಿಕ್, ನಾನು ಹೇಳಿಲ್ವಾ ನಿನಗೆ ನನ್ನ ಮಗನ ಹಿಂದೆ ಎಷ್ಟು ಪಿತೂರಿ ನಡೀತಿದೆ ಅಂತ? ನೀನಾದ್ರೂ ಹೇಳು, ಇದ್ರಲ್ಲಿ ನನ್ನ ಮಗಂದೇನು ತಪ್ಪಿಲ್ಲ ಅಂತ. ಹೌದು ಸತ್ಯ,
ಅಂಕಲ್ನ ಹರ್ಷಿನ ನಾನು ಇವಾಗ್ಲಿಂದ ನೋಡ್ತಾ ಇಲ್ಲ, ತುಂಬ ವರ್ಷದಿಂದ ಪರಿಚಯ. ಅವ್ರು ತುಂಬ ಒಳ್ಳೆ ಫ್ಯಾಮಿಲಿ. ಹಾಗಿರ್ಬೇಕಾದ್ರೆ ಹರ್ಷಿ ಈ ಥರ ಮಾಡಕ್ ಸಾಧ್ಯನಾ? ನೀನೊಂದ್ಸತಿ ಯೋಚನೆ ಮಾಡು. ಪಾಂಡವರ ಜೊತೆನೇ ಅಲ್ವಾ ಕೌರವರು ಹುಟ್ಟಿದ್ದು. ಒಳ್ಳೇದಿರೋ ಕಡೆ ಕೆಟ್ಟದಿರಲ್ಲ ಅನ್ನೋದೆಲ್ಲ ಸುಳ್ಳು. ಕೆಟ್ಟದ್ದು ಎಲ್ಲೇ ಇದ್ರೂ ಕೆಟ್ಟದ್ದೆ. ಅದನ್ನ ಸ್ವಚ್ಛ ಮಾಡದೇ ಇದ್ರೆ ಒಳ್ಳೇದನ್ನು ಕೆಡಿಸುತ್ತೆ. ಸತ್ಯ, ನೀನು ತಪ್ಪು ತಿಳ್ಕೊಂಡಿದ್ಯಮ್ಮ. ಸತ್ಯ, ಅಂಕಲ್ ಹೇಳ್ತಾ ಇರೋದು ಕರೆಕ್ಟು. ನೀನು ತಪ್ಪು ತಿಳ್ಕೊಂಡಿದ್ಯಾ. ಅಂಕಲ್ ಎಲ್ಲ ವಿಷಯನೂ ನನ್ನ ಹತ್ರ ಹೇಳಿದ್ರು. ಯಾರೋ ಹರ್ಷಿನ ಸಿಕ್ಕಾಕ್ಸ್ಬೇಕು ಅಂತಾನೆ ಈ ಥರ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನೀನು ಅರ್ಥ ಮಾಡ್ಕೋ ಸತ್ಯ. ಇಲ್ಲ ಕಾರ್ತಿಕ್, ಎಲ್ಲ ಸಾಕ್ಷಿಗಳನ್ನ ಖುದ್ದಾಗಿ ಚೆಕ್ ಮಾಡಿ ನಾನ್ ಅರೆಸ್ಟ್ ಮಾಡೋದಕ್ಕೆ ಬಂದಿರೋದು. ದಯವಿಟ್ಟು ನನ್ನ ಕೆಲಸನ ನನಗೆ ಮಾಡೋದಕ್ಕೆ ಬಿಡಿ. ಇಲ್ಲಮ್ಮ ಸತ್ಯ, ಇದರಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಇನ್ನೇನೇ ಮಾತಾಡೋದಿದ್ರು ಸ್ಟೇಷನ್ ಅಥವಾ ಕೋರ್ಟಲ್ಲಿ ಬಂದು ಮಾತಾಡಿ. ಶಿವು, ಅರೆಸ್ಟ್ ಮಾಡಿ. ಸತ್ಯ ಸತ್ಯ, ನನ್ನ ಮಾತು ಕೇಳು. ಸತ್ಯ, ಅಸಿತ್ ಇಸ್ ಇನ್ನೋಸೆಂಟ್. ಸತ್ಯ, ಅವನಿಗೇನು ಮಾಡಿಲ್ಲಪ್ಪ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಾವ, ಇದೆಲ್ಲ ಒರಿಜಿನಲ್ ಪೇಪರ್ಸು. ಇದ್ರದ್ದೆಲ್ಲ ಒಂದು ಕಾಪಿ ತಗೊಂಡು ಒರಿಜಿನಲ್ಸ್ನ ವಾಪಸ್ ತಂದು ಕೊಡಿ. ಹುಷಾರು, ಕಳ್ದಾಕ್ಬಿಡಿ. ಹೇಳಿದ್ದೀನಿ, ಅದು ಎಷ್ಟು ಸಲ ಹೇಳ್ತೀಯ ಸೊಸೆ ಬುದ್ಧಿ ನೀನು. ಸರಿ ಬಿಡ, ಒಳ್ಳೆ ಬರಲ್ಲ. ಮಾಧವ್ ಅವರು ಚೆನ್ನಾಗಿದ್ದೀರೋ? ಚೆನ್ನಾಗಿದ್ದೀನಿ. ನೀನು ಹೇಗಿದೆಯಾ ಸಂಧ್ಯಾ? ಏನಪ್ಪ ನೀವು, ಏನೋ ಕಷ್ಟ ಕಾಲಕ್ಕೆ ಅಂತ ಸುಳ್ಳು ಹೇಳ್ದೆ, ಅಷ್ಟಕ್ಕೆ ನನ್ನ ದೂರ ಮಾಡಿಬಿಟ್ರಾ? ದೂರ ಮಾಡಿದ್ದೀವಿ ಅಂತ ಯಾರು ಹೇಳಿದ್ದು? ಸುಮ್ಮನೆ ನೀನೇ ಏನೇನೋ ಅನ್ಕೋಬೇಡ. ಮತ್ತೆ ಮೊದಲಿದ್ದ ಹಾಗೆ ನನ್ನ ಜೊತೆ ಯಾರೂ ಇಲ್ವಲ್ಲ, ಮತ್ತೆ ಇನ್ನೇನು ಅನ್ಕೊಳ್ಬೇಕು? ಪ್ರತಿ ಬದಲಾವಣೆಗೂ ಸಮಯ ಸಂದರ್ಭ ಅಂತಿರುತ್ತೆ. ಆ ಸಮಯ ಬಂದಾಗ ಮನುಷ್ಯ ಬದಲಾಗ್ತಾನೆ, ಮನಸ್ಸುಗಳು ಬದಲಾಗ್ತವೆ. ಆ ಸಮಯಕ್ಕೋಸ್ಕರನೇ ನಾನು ನಿಮ್ಮಮ್ಮ ಇಬ್ಬರೂ ಕಾಯ್ತಾ ಇದ್ದೀವಿ. ಏನದು ಪೇಪರ್ಸು? ಇದು ಗಾಳಿ ಬೀಸ್ಕೊಳ್ಳೋಕ್ಕೆ ಅಂತ ತಗೊಂಬಂದೆ. ವಿಪರೀತ ಶೆಕೆ ನೋಡಿ. ಈ ಮನೆ ಸುಮ್ಮನೆ ಹೆಸರು ಫ್ಯಾನ್ ಹಾಕಿದ್ದಾರೆ, ಯಾವುದು ಓಡಲ್ಲ, ಪೇಪರೇ ಗಟ್ಟಿ. ಹೌದೌದು, ಬೆಂಗಳೂರಲ್ಲಿ ಈ ಸಲ ತುಂಬ ಸೆಕೆ, ಬಿಸಿ ಗಾಳಿ. ನೀವು ಈ ಪೇಪರ್ ತಂದಿದ್ದು ತುಂಬ ಒಳ್ಳೇದಾಯ್ತು. ಕೊಡಿ, ನಾನು ಸ್ವಲ್ಪ ಗಾಳಿ ಬೀಸ್ಕೊತೀನಿ. ನೀವು ಈ ಪೇಪರ್ ಅಲ್ಲ, ನೀವು ಆಗರ್ಭ ಶ್ರೀಮಂತರು, ನೀವು ಪೇಪರಲ್ಲಿ ಗಾಳಿ ಬೀಸ್ಕೊಳ್ಳೋದು ಅಂದ್ರೆ ಏನು? ಇರಿ ಇಲ್ಲೆಲ್ಲೋ ಮೂಲೆಯಲ್ಲೋ ಒಂದು ಟೇಬಲ್ ಫ್ಯಾನ್ ಇತ್ತು, ನಮ್ಮ ಸಂಧ್ಯಾ ತಗೊಂಬಂದು ಕೊಡ್ತಾಳೆ. ಹೋಗಮ್ಮ, ಫ್ಯಾನ್ ತಗೊಂಬಂದು ಕೊಡು. ಚಚೆ, ಫ್ಯಾನ್ ಎಲ್ಲ ಬೇಡ, ಪೇಪರ್ ಇದೆಯಲ್ಲ ಇದರಲ್ಲಿ ಗಾಳಿ ಬೀಸ್ಕೊತೀನಿ. ಕೊಡಿ. ನಾನು ಗಾಳಿ ಬೀಸ್ತೀನಿ. ಚಚೆ, ನೀವಂದ್ರೇನು, ನಿಮ್ಮ ಘನತೆ ಅಂದ್ರೇನು? ನೀವು ನನ್ನ ಗಾಳಿ ಬೀಸೋದು ಬೇಡ. ಕೊಡಿ. ಬೇಡ ಬೇಡ, ಕೊಡಿ ಇಲ್ಲಿ. ಥ್ಯಾಂಕ್ ಯು. ಹೇಗಿದ್ಯಾ? ಹಾಂ, ನಾ ಚೆನ್ನಾಗಿದ್ದೀನಿ. ನಾನು ಸುಮಾರಾಗಿದ್ದೀನಿ. ಈ ಬೇಸಿಗೆ ಕಾಲದಲ್ಲಿ ತಣ್ಣಗೆ ಜ್ಯೂಸ್ ಕುಡಿದ್ರೆ ದೇಹ ತಂಪಾಗುತ್ತೆ. ತಂಪಾಯ್ತಲ್ಲ, ದಯವಿಟ್ಟು ಆ ಪೇಪರ್ ಕೊಡಿ, ನಾನು ಗಾಳಿ ಬೀಸ್ಕೋಬೇಕು. ಇರಿ ಜಗನ್ನಾಥ್ ಅವರೇ, ದೇಹ ತಂಪಾಯ್ತು, ಸೆಕೆ ಕಮ್ಮಿ ಆಗಿಲ್ಲ. ಬನ್ನಿ ದತ್ತ. ದತ್ತ,
ನಿಮಗೊಂದು ಕತೆ ಹೇಳಬೇಕು. ನನ್ನ ಆಫೀಸಿಗೆ ಒಂದ್ಸರಿ ಒಬ್ಬ ಅಯೋಗ್ಯ ಬಂದಿದ್ದ. ಫೇಕ್ ಡಾಕ್ಯುಮೆಂಟ್ಸ್ ತಗೊಂಡು ಬಂದಿದ್ದ. ಏನು ಫೇಕ್ ಡಾಕ್ಯುಮೆಂಟ್ಸಾ? ಹೌದು. ನಾನು ಅಷ್ಟು ಅಚೀವ್ ಮಾಡಿದ್ದೀನಿ, ಇಷ್ಟು ಅಚೀವ್ ಮಾಡಿದ್ದೀನಿ, ನನ್ನ ಕಂಪನಿ ರೆಕಾರ್ಡ್ಸ್ ಹಾಗಿದೆ ಹೀಗಿದೆ ಅದು ಇದು ಅಂತೆಲ್ಲ ಬಡಾಯಿ ಕೊಚ್ಕೋತಾ ಇದ್ದ. ನಾನು ನೋಡೋಷ್ಟು ನೋಡಿದೆ. ಕೊನೆಗೆ ಆ ಪೇಪರ್ನ ತಗೊಂಡು ಅವನ ಮುಂದೆ ಹೀಗೆ ಹಿಡಿದು ಹಿಂಗೆ ಹರಿದ್ಬಿಟ್ಟೆ. ಅಪ್ಪ ಏನಪ್ಪ ನೀವು ಪೇಪರ್ಸ್ನೆಲ್ಲ ಹರಿದಾಕ್ಬಿಟ್ರ? ಯಾಕೆ? ಇದು ವೇಸ್ಟ್ ಪೇಪರ್ ತಾನೆ, ಇದ್ರಲ್ಲಿ ಏನಾದರೂ ಇತ್ತಾ? ಇಲ್ಲ ಬಿಡಿ, ಇದು ಈಗ ನೀವು ಹರಿದು ಬಿಟ್ರಲ್ಲ, ಇನ್ನು ವೇಸ್ಟ್ ಪೇಪರ್ ಬುಟ್ಟಿಗೆ ಹಾಕ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.